ಭಾರತೀಯ ಸಿನಿಮಾ ಎಂದರೆ ಕೇವಲ ಬಾಲಿವುಡ್ ಅಥವಾ ನೂರಾರು ಕೋಟಿ ಬಜೆಟ್ನ ಆಕ್ಷನ್ ಸಿನಿಮಾಗಳು ಮಾತ್ರ ಎಂದುಕೊಂಡಿದ್ದೀರಾ? ಹಾಗಿದ್ರೆ ನೀವು ಮಣಿಪುರದ ಈ ಪುಟ್ಟ ಸಿನಿಮಾದ ಕತೆ ಕೇಳಲೇಬೇಕು. ಯಾವುದೇ ಸ್ಟಾರ್ ನಟರಿಲ್ಲ, ಅದ್ದೂರಿ ಸೆಟ್ಗಳಿಲ್ಲ. ಆದರೂ ಈ ಸಿನಿಮಾ ಇಂದು ಇಡೀ ವಿಶ್ವವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. ಅದೇ ಬೂಂಗ್. ಬ್ರಿಟಿಷ್ ಅಕಾಡೆಮಿ ಆಫ್ ಫಿಲ್ಮ್ ಅಂಡ್ ಟೆಲಿವಿಷನ್ ಆರ್ಟ್ಸ್ ಬಫ್ತಾ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಈ ಸಿನಿಮಾ ಇತಿಹಾಸ ಸೃಷ್ಟಿಸಿದೆ. ಹಲವು ದೊಡ್ಡ ದೊಡ್ಡ ಸಿನಿಮಾಗಳನ್ನೇ ಹಿಂದಿಕ್ಕಿ ಈ ಪುಟ್ಟ ಸಿನಿಮಾ ಜಾಗತಿಕ ವೇದಿಕೆಯಲ್ಲಿ ನಂಬರ್ 1 ಪಟ್ಟಕ್ಕೇರಿದೆ. ಕೇವಲ 90 ನಿಮಿಷಗಳ ಈ ಚಿತ್ರದ ಜೀವಾಳ ಇರುವುದು ಅದರ ಭಾವನಾತ್ಮಕ ಕಥೆಯಲ್ಲಿ. ಮಣಿಪುರದ ಪುಟ್ಟ ಹಳ್ಳಿಯೊಂದರಲ್ಲಿ ನಾಪತ್ತೆಯಾದ ತನ್ನ ತಂದೆಯನ್ನು ಹುಡುಕುತ್ತಾ ಹೊರಡುವ ಒಬ್ಬ ಪುಟ್ಟ ಬಾಲಕನ ಪ್ರಯಾಣವೇ ಈ ಸಿನಿಮಾ. ಬಾಕ್ಸ್ ಆಫೀಸ್ ನಲ್ಲಿ 1 ಕೋಟಿ ಗಳಿಸಿದ ಮೊದಲ ಮಣಿಪುರಿ ಸಿನಿಮಾ ಅನ್ನೋ ಹೆಗ್ಗಳಿಕೆಗೂ ಇದು ಪಾತ್ರವಾಗಿದೆ. ಕಳೆದ 23 ವರ್ಷಗಳಿಂದ ಹಿಂದಿ ಸಿನಿಮಾಗಳ ಪ್ರದರ್ಶನವೇ ಇಲ್ಲದ ಮಣಿಪುರದಲ್ಲಿ ಇಂತಹ ಕಲಾತ್ಮಕ ಸಿನಿಮಾ ಮೂಡಿ ಬಂದಿರೋದು ಸಣ್ಣ ಮಾತಲ್ಲ. ಆಸ್ಕರ್ ಕಣ್ಣಿಗೆ ಬೀಳದ ಈ ರತ್ನವನ್ನು ಬಫ್ತಾ ಗುರುತಿಸಿ ಗೌರವಿಸಿದೆ. ಚಿತ್ರದ ಕ್ಲೈಮ್ಯಾಕ್ಸ್ ನಿಮ್ಮ ಕಣ್ಣಾಲಿಗಳನ್ನು ಒದ್ದೆ ಮಾಡುವುದು ಗ್ಯಾರಂಟಿ. ಈ ಸಾಧನೆ ಕೇವಲ ಮಣಿಪುರದ್ದಲ್ಲ, ಇಡೀ ಭಾರತ ಹೆಮ್ಮೆ ಪಡುವಂತದ್ದು. ಕೇವಲ ಕಮರ್ಷಿಯಲ್ ಸಿನಿಮಾಗಳ ಬೆನ್ನತ್ತದೆ ಇಂತಹ ಕಲಾತ್ಮಕ, ಸೃಜನಶೀಲ, ನೈಜ ಕಥೆಗಳನ್ನು ಪ್ರೋತ್ಸಾಹಿಸೋಣ.